ಹಾಯ್ ಎಲ್ರಿಗೂ. ನಾನಿದು ನನ್ನ ಡೈಲಿ ರುಟೀನ್ಸು. ಸೊ ಹಾಗಾಗಿ ನಾನು ಬೆಳಗ್ಗೆನೇ 5 ಗಂಟೆಗೆ ಏಳಬೇಕು. 5 ಗಂಟೆಗೆ ಎದ್ದರೆ ಅಷ್ಟೇ ನನಗೆ 6 ಬಸ್ ಹಿಡಿಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೇನೆ. ಇದು ನಮ್ಮದು ಪ್ರೈಮರಿ ಹೆಲ್ತ್ ಸೆಂಟರ್ ನಮ್ಮ ಮನೆ ಹತ್ರನೇ ಇದೆ. ಹಾಗೆಯೇ ಮುಂದಕ್ಕೆ ಹೋದರೆ ಪೋಸ್ಟ್ ಆಫೀಸ್ ಕೂಡ ಇದೆ. ನಮ್ಮ ಪಡುಬಿದ್ರಿ ಅಂತ ಹೇಳಿದರೆ ಅಷ್ಟು ಫೇಮಸ್ ನೋಡಿ, ಯಾವುದಕ್ಕೂ ತೊಂದರೆ ಇಲ್ಲ, ನಮಗೆ ಹೋಗ್ಬೋದು ಯಾವುದಕ್ಕೆ ಕೂಡ. ಇದು ನೋಡಿ ನಾನು ಕಲಿತಂತಹ ಪ್ರೈಮರಿ ಸ್ಕೂಲ್. ಇದು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ತುಂಬ ಕಾಜೆಲ್ಲ ಡಂಪ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ನವರು. ಅಂದರೆ ಆಕ್ಸಿಡೆಂಟ್ ಆದಮೇಲೆ ಇಲ್ಲೇ ತಂದು ಹಾಕ್ತಾರೆ ಕಾಜೆಲ್ಲ. ಸೊ ಹಾಗೆ ಮುಂದೆ ಹೋಗ್ತಾ ಹೋದರೆ ನೋಡಿ, ಇದು ನಮ್ಮದು ಫಿಶ್ ಮಾರ್ಕೆಟ್. ಇಲ್ಲಿ ನಮಗೆ ತುಂಬಾ ಫಿಶ್ ಎಲ್ಲ ಸಿಗುತ್ತೆ. ಸೊ ನೋಡಿ, ನಾಯಿಗಳೆಲ್ಲ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ನಾಯಿಗಳಂತೂ ರಾಶಿ ಇರ್ತದೆ. ಸ್ವಲ್ಪ ಹೆದರಿಕೆ ಕೂಡ ಆಗ್ತದೆ, ಎಲ್ಲಿ ಬಾಯಿ ಹಾಕ್ತದೆ ಅಂತ ಹೇಳಿ. ಸೊ ಹಾಗೆ ನಾನೀಗ ನೋಡಿ NHಗೆ ರೀಚ್ ಆದೆ. ನಾನೀಗ ಆ ಕಡೆ ಕ್ರಾಸ್ ಮಾಡಿ ಹೋಗಬೇಕು, ಮಂಗಳೂರಿಗೆ ಹೋಗಬೇಕಲ್ಲ. ಹಾಗಾಗಿ ರೋಡ್ ಕೂಡ ಈಗ ಸ್ವಲ್ಪ ಕ್ಲಿಯರ್ ಆಗಿದೆ, ವೆಹಿಕಲ್ಸ್ ಅಷ್ಟೇನಿಲ್ಲ. ಸೊ ನಂಗೆ ಬಸ್ ಬಂತು, ಬಸ್ಸಲ್ಲಿ ಹತ್ತಿ ನಾನೀಗ ಹೋಗ್ತಾ ಇದ್ದೇನೆ. ಸೊ ನಾನು ಹೋಗಬೇಕಾದ್ರೆ ನನಗೆ ಟೋಲ್ ಕೂಡ ಸಿಗುತ್ತೆ. ಹೆಜ್ಮಾಡಿ ಸೈಡಲ್ಲಿ ಒಂದು ಟೋಲ್ ಇರುತ್ತೆ, ಟೋಲ್ ಪಾಸ್ ಆಗಿಯೇ ಹೋಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ದುರ್ಗಾ ಪರಮೇಶ್ವರಿ ಬಪ್ಪನಾಡದ ಅಮ್ಮ ಇದ್ದಾರೆ. ಸೊ ಅಮ್ಮನಿಗೆ ಒಂದು ನಮಸ್ಕಾರ ಮಾಡುವ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಸುರತ್ಕಲ್ ಹತ್ರ ಒಂದು ಲಾರಿ ಮಗ್ಜು ಬಿದ್ದಿತ್ತು. ಸೊ ಲಾರಿಯಲ್ಲಿದ್ದಂತಹ ಜೋಳ ಎಲ್ಲ ಕೆಳಗೆ ಬಿದ್ದಿತ್ತು. ಸೊ ನಾನೀಗ ಆಲ್ಮೋಸ್ಟ್ ಜ್ಯೋತಿಗೆ ಬಂದೆ ನೋಡಿ. ನಾನೀಗ ನೆಕ್ಸ್ಟ್ ಬಸ್ಸಿಗೆ ಹೋಗಬೇಕು. ಏನಪ್ಪ ಹೋಗಬೇಕಂತ ಹೇಳಿದರೆ ನಾನು ನೆಕ್ಸ್ಟ್ ಬಸ್ ಹಿಡಿಬೇಕು. ಸೊ ನಾನು ಬಸ್ ಕ್ಯಾಚ್ ಮಾಡಿದೆ, ಹಾಗೆಯೇ ಹೋಗ್ತಾ ಇದ್ದೇನೆ. ಸೊ ಮುಂದೆ ಹೋಗ್ತಾ ನೋಡಿ, ಇದು ನಮ್ಮದು ಫೇಮಸ್ ಪಂಪೆಲ್ ಸರ್ಕಲ್. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಅಷ್ಟೊಂದು ಫೇಮಸ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೇತ್ರಾವತಿ ಬ್ರಿಡ್ಜ್. ಹಾಗೆಯೇ ಇಲ್ಲಿ ಫೈನಲಿ ನಾನು ಏನಪ್ಪ ಹಾಸ್ಪಿಟಲ್ ರೀಚ್ ಆದೆ. ಎಲ್ಲರೂ ನರ್ಸಿಂಗ್ ಅಂತ ಹೇಳಿದರೆ ಒಂಥರ ಮೂಗು ಮುರಿತಾರೆ. ಬಟ್ ನನಗೆ ನರ್ಸಿಂಗ್ ಪ್ರೊಫೆಷನ್ ಅಂದರೆ ತುಂಬಾ ಲೈಕ್ ಮಾಡ್ತೇನೆ. ನಮಗೆ ಒಂದು ಅನ್ನ ಕೊಟ್ಟಂತಹ ಒಂದು ಪ್ರೊಫೆಷನ್ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಪಂಚ್ ಮಾಡಲಿಕ್ಕೆ ಇದೆ. ಸೊ ಪಂಚ್ ಮಾಡ್ಕೊಂಡು ಹೋಗೋಣ. ಸೊ ಪಂಚಿಗೆ ರೆಡಿ ಆಗಿದ್ದೇನೆ. ಫೈನಲಿ ನಂದು ಪಂಚಿಂಗ್ ಆಯಿತು. ನೆಕ್ಸ್ಟ್ ನಂದು ಪ್ಲೇಸ್ ಬಂದುಬಿಟ್ಟು ನಾನು 5th ಫ್ಲೋರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನರ್ಸಿಂಗ್ ಸೂಪರ್ವೈಸರ್ ಆಗಿ. ಸೊ ನಾನೀಗ 5th ಫ್ಲೋರಿಗೆ ಹೋಗಬೇಕು. ಲಿಫ್ಟಲ್ಲಿ ಹೋಗುವ ಅಂತ ಹೇಳಿ ಲಿಫ್ಟ್ ಹತ್ರ ಬಂದೆ. ಲಿಫ್ಟ್ ಆಲ್ಮೋಸ್ಟ್ ಬರೋದ್ರಲ್ಲಿತ್ತು. ಸೊ ಫೈನಲಿ ಓಪನ್ ಆಯಿತು. ಕಡೆಗೆ 5th ಫ್ಲೋರಿಗೆ ಹೋದೆ. ಯಾಕೆಂದರೆ ಎಲ್ಲಿ ಕೂಡ ಸ್ಟಾಪ್ ಇರಲಿಲ್ಲ ನೋಡಿ, ಯಾರು ಇಲ್ಲ ಆಗಿದ್ದರು, ನಾನು ಒಬ್ಬಳೇ ಇದ್ದಿದ್ದೆ. ಹಾಗೆಯೇ 5th ಫ್ಲೋರ್ ರೀಚ್ ಆದೆ. ಇನ್ನು ಚೇಂಜ್ ಮಾಡಿ ರೆಡಿ ಆದರೆ ಅಂತೂ ನಾನು ಡ್ಯೂಟಿಗೆ ರೆಡಿ ಅಂತಲೇ ಅರ್ಥ. ಸೊ ಇದು ನಮ್ಮ ಚೇಂಜಿಂಗ್ ರೂಮು. ಸೊ ನನ್ನ ಸಿವಿಲ್ ಡ್ರೆಸ್ಸಿಂದ ಹಿಡಿದು ನಾನೀಗ ನನ್ನ ಯೂನಿಫಾರ್ಮಲ್ಲಿ ಹಾಕ್ಕೊಂಡು ರೆಡಿ ಆಗ್ತೇನೆ. ಹಾಗೆ ನಾನೀಗ ರೆಡಿಯಾಗಿ ಆಯಿತು ಡ್ಯೂಟಿಗೆ. ಹಾಗೆ ನಾನು ನೆಕ್ಸ್ಟ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾ.